ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಮೈನಸ್ ಅಂತ. ಅಂದ್ರೆ ಸೀಕ್ವೆನ್ಸ್ ಆಗಿ ಸಿಲಿಂಡರ್ಸ್ನ ಹೇಗೆ ಆಪ್ರೇಟ್ ಮಾಡೋದು ಪಿ ಎಲ್ ಸಿನ ಯೂಸ್ ಮಾಡ್ಕೊಂಡಂತ. ಇದರಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಎರಡು ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಯೂಸ್ ಮಾಡ್ತೀವಿ. ಇದು ನಮ್ಮದು ಎ ಸಿಲಿಂಡರು, ಇದು ನಮ್ಮದು ಬಿ ಸಿಲಿಂಡರು. ಈ ಫಂಕ್ಷನ್ ಹೇಗೆ ಆಗಬೇಕು ಅಂದರೆ, ನಮ್ಮದು ನಾವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಿಲಿಂಡರ್ ಎ ಎಕ್ಸ್ಟೆಂಡ್ ಆಗುತ್ತೆ, ಮತ್ತು ಸಿಲಿಂಡರ್ ಬಿ ಎಕ್ಸ್ಟೆಂಡ್ ಆಗಬೇಕು. ಸಿಲಿಂಡರ್ ಬಿ ಫುಲ್ ಎಕ್ಸ್ಟೆಂಡ್ ಆದಮೇಲೆ ಸಿಲಿಂಡರ್ ಎ ರಿಟ್ರಾಕ್ಟ್ ಆಗುತ್ತೆ, ಮತ್ತು ಸಿಲಿಂಡರ್ ಬಿ ರಿಟ್ರಾಕ್ಟ್ ಆಗುತ್ತೆ. ಇದು ಕಂಟಿನ್ಯೂಸ್ಲಿ ಆಪ್ರೇಷನ್ ಆಗಬೇಕು. ಅಂಟಿಲ್ ಯು ಪ್ರೆಸ್ ಟಾಪ್ ಬಟನ್ ಪ್ರೆಸ್ ಮಾಡೋವರೆಗೂ ನಮಗೆ ಈ ಪ್ರೋಸೆಸ್ ರಿಪೀಟ್ ಆಗ್ತಿರಬೇಕು. ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತಿರೋ ಕಾಂಪೊನೆಂಟ್ಸ್ ಬಂದುಬಿಟ್ಟು ಎರಡು ಡಬಲ್ ಆಕ್ಟಿಂಗ್ ಸಿಲಿಂಡರ್ಸು, ಮತ್ತು ಆ ಸಿಲಿಂಡರ್ಸ್ ಮೂಮೆಂಟ್ಸ್ನ ಮಾನಿಟರ್ ಮಾಡಲಿಕ್ಕೆ 4 ರೀಡ್ ಸ್ವಿಚಸ್ ಯೂಸ್ ಮಾಡ್ತಿದ್ದೀವಿ. ಮತ್ತು ಈ ಸಿಲಿಂಡರ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ 2 5x2 ಡ್ಯುಯಲ್ ಸೆಟ್ ಸೊಲನಾಯ್ಡ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ ಯೂಸ್ ಮಾಡ್ತಿದ್ವಿ. ಇದರದ್ದು ಕನೆಕ್ಷನ್ ಏನು ಮಾಡೋದು ಅಂತ ನೋಡೋಣ. ಇದ್ರ ಕನೆಕ್ಷನ್ನು ಪ್ರೀವಿಯಸ್ಲಿ ಇವ್ರು ಏನು ಮಾಡಿದ್ದಾರೆ, ಮ್ಯಾನಿಫೋಲ್ಡಿಂದ ಆಲ್ರೆಡಿ ನಮ್ಮ ಸೊಲನಾಯ್ಡ್ಸ್ ಇನ್ಪುಟ್ಗೆ ವೈರಿಂಗ್ ಮಾಡಿರೋದ್ರಿಂದ ನಾವೇನು ಮಾಡ್ತೀವಿ, ಸೊಲನಾಯ್ಡಿಂದ ಸಿಲಿಂಡರ್ಗೆ ವೈರಿಂಗ್ ಮಾಡಿ ನಾವೇನು ಮಾಡ್ತೀವಿ, ಇಲ್ಲಿಂದ ತೊಗೊಂಡು ಸಿಲಿಂಡರ್ಗೆ ಕನೆಕ್ಷನ್ ಕೊಡೋದು. ಆಯಿತಾ? ಈಗ ಫಸ್ಟ್ ಸಿಲಿಂಡರ್ ಕನೆಕ್ಷನ್ ಆಯಿತು. ಸೇಮ್ ಇದೇ ಥರ ಸೆಕೆಂಡ್ ಸಿಲಿಂಡರ್ ಕೊಡು. ಇಲ್ಲಿ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪೋರ್ಟಿಂದ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಕೊಡ್ತೀವಿ. ಇಷ್ಟು ಮಾಡಿದ್ರೆ ನಮ್ಮದು ನ್ಯೂಮ್ಯಾಟಿಕ್ ಕನೆಕ್ಷನ್ ಮುಗೀತು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಬೇಕು. ಪಿ ಎಲ್ ಸಿ ವೈರಿಂಗು. ಪಿ ಎಲ್ ಸಿ ವೈರಿಂಗ್ ಮಾಡಬೇಕು ಅಂದರೆ ಫಸ್ಟು ನಾವು ಎರಡೂ ಸಿಲಿಂಡ್ರದ್ದು ಪೊಸಿಷನನ್ನು ಮಾನಿಟರ್ ಮಾಡಬೇಕು. ಪೊಸಿಷನ್ ಮಾನಿಟರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ರೀಡ್ ಸ್ವಿಚಸ್ನ ಯೂಸ್ ಮಾಡ್ತೀವಿ. ರೀಡ್ ಸ್ವಿಚಸ್ ಎಲ್ಲಿ ವೈರಿಂಗ್ ಮಾಡಿದ್ದಾರೆ, ನಮಗೆ ಇನ್ಪುಟ್ ಸೈಡ್ ಪಕ್ಕ ಫೀಲ್ಡ್ ಇನ್ಪುಟ್ಸಲ್ಲಿ ವೈರಿಂಗ್ ಮಾಡಿದ್ದಾರೆ. ಈ ಇನ್ಪುಟ್ಸ್ನ ತೊಗೊಂಡು ನಮ್ಮ ಪಿ ಎಲ್ ಸಿ ಇನ್ಪುಟ್ಸ್ಗೆ ಕನೆಕ್ಷನ್ ಕೊಡಬೇಕು. ನಾವು ಸಿಲಿಂಡರ್ 1 ಇದು ಯೂಸ್ ಮಾಡ್ತಿರೋದ್ರಿಂದ ನಮಗೆ ಇಲ್ಲಿ ಎಕ್ಸ್ಟೆನ್ಷನ್ ರಿಟ್ರಾಕ್ಷನ್ ಮಾಡ್ತಿದ್ದಂಗೆ ನಮ್ಗೆ ಏನಾಗುತ್ತೆ, ಇಲ್ಲಿ ವೇರಿ ಆಗುತ್ತೆ. ಈಗ ನೋಡಿ, ಇಲ್ಲಿ ನಾನು ಚೇಂಜ್ ಮಾಡ್ತಿದ್ದೀನಿ, ಚೇಂಜ್ ಆಗ್ತಿದೆಯಲ್ವ, ಇಲ್ಲಿ ಚೇಂಜ್ ಆಗ್ತಿದೆ. ಎಕ್ಸ್ಟೆನ್ಷನ್ ಆದಾಗ 1B ಆಗ್ತಿದೆ, ಅಂದರೆ ರಿಟ್ರಾಕ್ಷನಲ್ಲಿ 1A ಆಗಿದೆ. ಈ 1A ಸಿಲಿಂಡರ್ 1A ರಿಟ್ರಾಕ್ಷನ್ ತೊಗೊಂಡು ನಾನು ಏನು ಮಾಡ್ತೀನಿ, 0.2 ಕೊಡ್ತೀವಿ. ಅಂದರೆ ನಮ್ಮದು 0.0 ಬಂದುಬಿಟ್ಟು ಸ್ಟಾರ್ಟ್ ಬಟನ್, 0.1 ಸ್ಟಾಪ್ ಬಟನ್, ಮತ್ತು ಸೇಮ್ ಈ 0.2 3 4 5 ಈ 4 ಸೆನ್ಸರು ನಮ್ಮದು ರೀಡ್ ಸ್ವಿಚಸ್ಗೆ ಕನೆಕ್ಷನ್ ಮಾಡ್ಕೋಬೋದು. ನೀವು ಆ್ಯಸ್ ಪರ್ ಪ್ರೋಗ್ರಾಮ್ ನೀವು ಇನ್ಪುಟ್ಸ್ ಚೇಂಜ್ ಆಗ್ತಿರುತ್ತೆ. ಸ್ಟ್ಯಾಂಡರ್ಡ್ ಇದೇ ಇನ್ಪುಟ್ ಸ್ಟ್ಯಾಂಡರ್ಡ್ ತೊಗೋಬೇಕು ಅಂತೇನಿಲ್ಲ. ನೀವು ಬೇಕಾದರೆ ಪ್ರೋಗ್ರಾಮಲ್ಲಿ ಇನ್ಪುಟ್ಸ್ ಚೇಂಜ್ ಮಾಡ್ಕೊಂಡು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಈಗ ನೆಕ್ಸ್ಟು 1B ಇಂದ 0.3 ಕನೆಕ್ಟ್ ಮಾಡಿದ್ರೆ ನಿಮ್ಮದು ಒಂದು ಸಿಲಿಂಡರ್ದು ಕನೆಕ್ಷನ್ ಮುಗೀತು. ಈಗ ಸೇಮ್ ಅದೇ ಥರ ಸಿಲಿಂಡರ್ ಬಿ ಕನೆಕ್ಷನ್ ಮಾಡಬೇಕು ಅಂದರೆ ಸೇಮ್ 2A ಇಂದ ಒಂದು ತೊಗೊತೀನಿ, 0.4. ನೆಕ್ಸ್ಟ್ ಇನ್ನೊಂದು 2B ಇಂದ ಇನ್ನೊಂದು ತೊಗೊಂಡು 0.5ಗೆ ಕನೆಕ್ಷನ್ ಕೊಡ್ತೀವಿ. ಇದು ನಮ್ಮದು ಇನ್ಪುಟ್ ಸೈಡ್ ಕನೆಕ್ಷನ್ ಮುಗೀತು. ಈಗ ಸೇಮ್ ಇದೇ ಥರ ಔಟ್ಪುಟ್ ಸೈಡ್ ಕನೆಕ್ಷನ್ ಯಾವ ಥರ ಮಾಡೋದು ಅಂತ ನೋಡಿ. ಔಟ್ಪುಟ್ ಸೈಡ್ ಕನೆಕ್ಷನನ್ನು ನಾವೇನು ಮಾಡ್ತಿದ್ದೀವಿ, ಈ ಸೊಲನಾಯ್ಡ್ ಯಾವ ಕನೆಕ್ಷನ್ ಅಂತ ನೋಡ್ಕೋಬೇಕು. ನಾವು 24 ವೋಲ್ಟ್ಸಿಂದ ತೊಗೊಂಡು ಡೈರೆಕ್ಟ್ಲಿ ಕನೆಕ್ಟ್ ಮಾಡಿದ್ರೆ ಹೆಚ್ಚಾಗಿ ಹತ್ತಿದೆಯಲ್ವಾ, ಮೀನ್ಸ್ ಅಂದ್ರೆ ಇದು 3A 3B, ನೆಕ್ಸ್ಟು 4 ಅಂದರೆ 4A 4B. ಓಕೆ, ಅರ್ಥ ಆಯ್ತು. ನಮ್ಮ ಸಿಲಿಂಡರ್ 1 ನಾವು ಇದು ಯೂಸ್ ಮಾಡ್ತಿರೋದ್ರಿಂದ 4Aನ ತೊಗೊಂಡು Q0.0 ಕನೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು 4Bನ ತೊಗೊಂಡು Q0.1 ಕನೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಅದೇ ಥರ 3Bನ ತೊಗೊಂಡು Q0.2 ಅಂದರೆ ಈ ಸೊಲನಾಯ್ಡ್ ವೈರಿಂಗ್ ಮಾಡ್ತಿರೋದು, ನಾವು ಬಿ ಸಿಲಿಂಡರ್ ವೈರಿಂಗ್ ಮಾಡ್ತಿರೋದು. ಇದನ್ನು 3Aನ ಯೂಸ್ ಮಾಡಿಕೊಂಡು 0.3 ಕನೆಕ್ಟ್ ಮಾಡಿದ್ರೆ Q0.3ಗೆ ನಿಮ್ಮದು PLC ವೈರಿಂಗ್ ಮುಗೀತು, ಮತ್ತು ನ್ಯೂಮ್ಯಾಟಿಕ್ ವೈರಿಂಗ್ ಮುಗೀತು. ಈಗ PLCಯಲ್ಲಿ ಪ್ರೋಗ್ರಾಮ್ ಬರೋದು ಯಾವ ಥರ ಆಪ್ರೇಟ್ ಮಾಡೋದು.
ಈಗ ನೀವು ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಮೈನಸ್ಗೆ ಪಿ ಎಲ್ ಸಿ ಎಲ್ ಸರ್ಕ್ಯೂಟ್ ಬರೆದ್ಮೇಲೆ ಒಂದು ನ್ಯೂಮ್ಯಾಟಿಕ್ ಸಪ್ಲೈ ಆನ್ ಮಾಡಬೇಕು. ಸಪ್ಲೈ ಆನ್ ಮಾಡಿದಾಗ ಏನಾಗುತ್ತೆ, ನೀವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಮತ್ತು ಬಿ ಮೈನಸ್. ಬಿ ಮೈನಸ್ ಆದಮೇಲೆ ಮತ್ತೆ ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಮೈನಸ್. ಇದು ಕಂಟಿನ್ಯೂಸ್ಲಿ ಆಪ್ರೇಟ್ ಆಗ್ತಾನೆ ಇರುತ್ತೆ. ನೀವು ಯಾವಾಗ ಸ್ಟಾಪ್ ಬಟನ್ ಪ್ರೆಸ್ ಮಾಡ್ತೀರೋ, ಸ್ಟಾಪ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಎರಡು ಹೋಮ್ ಪೊಸಿಷನ್ ಹೋಗಿನೇ ಸ್ಟಾಪ್ ಆಗುತ್ತೆ. ಇದು ಸರ್ಕ್ಯೂಟ್. ಈಗ ಮತ್ತೆ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಜಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ಕಂಟಿನ್ಯೂಸ್ಲಿ ಆಪ್ರೇಟ್ ಆಗುತ್ತೆ. ನೀವು ಇದರ ಸ್ಪೀಡ್ನ ಏನಾದರೂ ಸಿಲಿಂಡರ್ ಆಕ್ಸಿಲೇಷನ್ ಸ್ಪೀಡ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ನೀವು ಜಸ್ಟು 1/4 valve
ನಾಬ್ನ ಅಡ್ಜಸ್ಟ್ ಮಾಡೋದ್ರಿಂದ ನೀವೇನು ಮಾಡಬೇಕು, ಸಿಲಿಂಡರ್ನ ಕಂಟ್ರೋಲ್ ಮಾಡಬೇಕು. ಈಗ ನೋಡಿ ಆಪರೇಷನ್ ಸ್ಪೀಡ್ ಆಗುತ್ತೆ. ಸ್ಟಾಪ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ